ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದ್ರಹಯಮಹಮಮೇಯಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲ ವಿಡಿಯೋ ಇಲ್ಲ ಗುರುಗಳೇ. ರೀಜಾಯ್ನ್ ಆಗ್ತೀನಿ, ಮತ್ತೆ ವಿಡಿಯೋ ಬರ್ತಾ ಇಲ್ಲ ಅಂತ ಆದ್ರೆ ಮತ್ತೆ ರೀಜಾಯ್ನ್ ಆಗ್ತೀನಿ. ಓಂ ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ದೇವರು ಮತ್ತೆ ಜೀವರಿಗೆ ಭೇದ ಇದೆ, ಎಲ್ಲರೂ ಒಂದೇ ಅಲ್ಲ, ಎಲ್ಲರೂ ಬೇರೆ ಬೇರೆ, ಎಲ್ಲರ ವ್ಯಕ್ತಿತ್ವ ಬೇರೆ. ಯಾಕೆ? ದೇವರಿಗಿರುವಂಥ ಶಕ್ತಿ ಜೀವನಿಗಿಲ್ಲ. ದೇವರು ನಮ್ಮ ಜೊತೆಗಿರ್ತಾನೆ, ನಮ್ಮ ಹೃದಯದಲ್ಲಿ ಜೊತೆಗಿದ್ರು ಹೊರಗಡೆ ಎಲ್ಲ ವ್ಯಾಪಿಸ್ಕೊಂಡಿದ್ದಾನೆ. ವಿರಾಟ್ ರೂಪದಿಂದ ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿ ಅದರ ಹೊರಗೂ ಇದ್ದಾನೆ. ಆದ್ರಿಂದ ದೇವರಿಗೂ ಒಬ್ಬ ಜೀವನಿಗೂ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ಅಂತ ತಿಳಿಸಿದ್ರು. ಆದ್ರಿಂದ ಏನಾಯ್ತು, ಯಾರ್ಯಾರು ಸಂಸಾರದಲ್ಲಿದ್ದಾರೆ ಎಲ್ಲರಿಗೂ ಸಂಸಾರದಲ್ಲಿರೋರ್ಗೆ ಆ ಭಗವಂತ ಸ್ವಾಮಿ ಹೊರತು ಆ ಭಗವಂತನೇ ನಾವಲ್ಲ. ನಾವು ಎಂದಿಗೂ ಭಗವಂತನಾಗ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಭಗವಂತ ಯಾವತ್ತೂ ಬೇರೆ. ಅಂಥ ಭಗವಂತ ಜೀವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಜೊತೆಗೆ ಹೃದಯದಲ್ಲಿ, ಅವರವರ ಹೃದಯದ ಒಳಗಡೆನೆ ಆ ಜೀವರ ಜೊತೆಗಿದ್ದು ದೇವರು ಪ್ರತಿಯೊಂದು ಕಾರ್ಯಗಳಲ್ಲಿ ಪ್ರೇರೇಪಿಸಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಅಂತ. ಹೀಗೆ ಅಮುಕ್ತ ಆಧಿಪತ್ಯ ಅಂತಾರೆ. ಅಂದ್ರೆ ಯಾರು ಮೋಕ್ಷಕ್ಕೆ ಹೋಗಿಲ್ಲ, ಇನ್ನೂ ಸಂಸಾರದಲ್ಲಿದ್ದಾರೆ, ಅಂಥವರಿಗೆ ಅಧಿಪತಿ, ಸ್ವಾಮಿ, ಒಡೆಯ ಅನ್ನೋದನ್ನ ಇಲ್ಲಿವರೆಗೆ ತಿಳಿಸಿದ್ರು. ಈಗ ಉತಾಮೃತತ್ವ ಶೇಷಾನಃ ಅನ್ನೋದರ ವಿವರಣೆ ಬರ್ತಾ ಇತ್ತು. ಅಂದ್ರೆ ಯಾರಿಗೆ ಮರಣವೇ ಇಲ್ಲ, ಯಾರಿಗೆ ಹುಟ್ಟೇ ಇಲ್ಲ, ಯಾರಿಗೆ ಭಯ ಇಲ್ಲ, ಯಾರಿಗೆ ಮುಪ್ಪಿಲ್ಲ, ಅಂಥ ಮುಕ್ತರಿಗೂ ದೇವರೇ ಸ್ವಾಮಿ. ಅದನ್ನ ಉತ ಅಮೃತತ್ವಸ್ಯ ಈಶಾನಃ ಅಂತ ಪುರುಷ ಸೂಕ್ತದಲ್ಲಿ ಅಮೃತ ಗುಂಪಿಗೆ, ಅಂದ್ರೆ ಯಾರಿಗೆ ಮರಣವೇ ಇಲ್ಲೋ ಅಂಥ ಮುಕ್ತರ ಗುಂಪಿಗೆ ಭಗವಂತ ಈಶಾನ. ಈಶಾನ ಅನ್ನೋ ಶಬ್ದ ದೇವರಿಗೆ ಯಾಕೆ ಕರೀತಾರೆ ಅಂದ್ರೆ, ಈಶ್ವರ ಅಂತ ಯಾಕೆ ದೇವರಿಗೆ ಕರೀತಾರೋ ಹಾಗೆ ಈಶಾನ ಅಂತಾನು ಕರೀತಾರೆ. ಅಂದ್ರೆ ಸ್ವಾಮಿ ಅಂತ ಅರ್ಥ ಈಶಾನ ಅನ್ನೋ ಶಬ್ದಕ್ಕೆ. ಇನ್ನು ಇಲ್ಲಿ ಇನ್ನೊಂದು ನನ್ನ ದಿವಸ ಹೇಳಿದಂತೆ ಒಂದು ಮಾತು ಬಂದಿತ್ತು, ಅನ್ನಂ ಯದತ್ಯಗ, ಅನ್ನವನ್ನು ಮೀರಿ ನಿಂತಿದ್ದಾನೆ, ಮರ್ತ್ಯರನ್ನೂ ಮೀರಿ ನಿಂತಿದ್ದಾನೆ ಅಂತ ಒಂದು ಮಾತು ಬಂತು. ಅನ್ನವನ್ನ ಮೀರಿ ನಿಂತಿರೋದು ಅಂದ್ರೆ ಅನ್ನ ಅಂದ್ರೆ ಯಾವ್ದಿಲ್ಲಿ ಅಂತ ಬಂದಾಗ, ಇಲ್ಲಿ ಅನ್ನ ಅನ್ನೋ ಶಬ್ದಕ್ಕೆ ಲಕ್ಷ್ಮೀದೇವಿ, ಮತ್ತೆ ಲಕ್ಷ್ಮೀದೇವಿ ಯಾವುದಕ್ಕೆ ಅಭಿಮಾನಿನಿ ದೇವತೆ ಆಗಿದ್ದಾಳೋ ಅಂತ ಜಡವಾದ ತತ್ವ. ಅಂದ್ರೆ
ಪ್ರಕೃತಿ ತತ್ವ, ಅವ್ಯಕ್ತ ತತ್ವ ಅಂತ ಏನು ಬೇರೆ ಬೇರೆ ಶಬ್ದದಿಂದ ಕರಿತೀವಿ ಅದನ್ನ. ಅವ್ಯಕ್ತ ತತ್ವ ಅಂದ್ರು, ಮೂಲ ಪ್ರಕೃತಿ ಅಂದ್ರು, ಪ್ರಕೃತಿ ತತ್ವ ಅಂದ್ರು ಎಲ್ಲ ಒಂದೇ ಅರ್ಥ. ಇದನ್ನೆಲ್ಲ ಲಕ್ಷ್ಮೀ ದೇವಿನ ನೋಡ್ಕೊಳ್ಳೋದು. ಅಂದ್ರೆ ಸಮಗ್ರ ಜಗತ್ತು ಯಾವುದರಿಂದ ಹುಟ್ಟಿದೆ ಅಂದ್ರೆ ಆ ಅವ್ಯಕ್ತ ಮೂಲ ಪ್ರಕೃತಿ ತತ್ವದಿಂದ ಈ ಎಲ್ಲಾ ಜಗತ್ತು ಈಗ ಕಾಣ್ತಾ ಇರೋದು ನಮ್ ಕಣ್ಮುಂದೆ. ಆ ಪ್ರಕೃತಿ ತತ್ವದಲ್ಲೇ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಇರೋದು. ಹಾಗಾದ್ರೆ ಯಾವುದು ಪ್ರಕೃತಿ ತತ್ವ, ಯಾವುದು ಅವ್ಯಕ್ತ ತತ್ವ ಅಂದ್ರೆ ಯಾವುದರಲ್ಲಿ ಮೂಲಭೂತವಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಸೇರ್ಕೊಂಡಿದೆಯೋ, ಯಾವುದರಿಂದ ಇಡೀ ಸಮಗ್ರ ಜಗತ್ತಿನ ಸೃಷ್ಟಿ ಆಗ್ತಾ ಇದೆಯೋ ಅಂಥ ತತ್ವ ಏನಿದೆ ಅದಕ್ಕೆ ಪ್ರಕೃತಿ, ಮೂಲ ಪ್ರಕೃತಿ ಅಂತೆಲ್ಲ ಹೇಳ್ತೀವಿ. ನಾವೆಲ್ಲ ಹೇಳೋದಿದೆ, ದೇಹ ಎಲ್ಲ ಏನು, ಎಲ್ಲ ಮಣ್ಣಾಯ್ತು ದೇಹ ಕೊನೆಗೆ, ಎಲ್ಲ ಮೂಲ ಏನು, ಎಲ್ಲ ಮಣ್ಣಿನಿಂದ ಅಂತ. ಆ ಮೂಲ ಮಣ್ಣು ಅಂತ ಏನು ಹೇಳ್ತೀವಲ್ಲ, ಅದೇ ಈ ಪ್ರಕೃತಿ ತತ್ವ. ಅದನ್ನ ನಾವು ಮುಖ್ಯವಾಗಿ ಕರೆಯೋದು. ಅಂತಹ ಪ್ರಕೃತಿ ತತ್ವದಿಂದಲೇ ಸಮಗ್ರ ಜಗತ್ತಿನ ಸೃಷ್ಟಿ. ಆ ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿ ದೇವತೆ ಯಾರು ಅಂದ್ರೆ ಲಕ್ಷ್ಮೀ ದೇವಿ. ಇಂಥ ಲಕ್ಷ್ಮೀ ದೇವಿಗೆ ಮತ್ತೆ ಆ ಲಕ್ಷ್ಮೀ ದೇವಿಯ ಅಭಿಮಾನಿನಿ ಆಗಿರುವಂತ ಆ ಜಡವಾದ ಆ ಪ್ರಕೃತಿ ತತ್ವಕ್ಕೆ ಅನ್ನ ಅಂತ ಕರೀತಾರೆ. ಹಾಗಾದ್ರೆ ಅನ್ನಂ ಅಂತ ಯಾವುದನ್ನ ಕರೆಯೋದು ಅಂದ್ರೆ, ನಾವು ತಿನ್ನೋಂತಹ ವಸ್ತುವನ್ನ ಅನ್ನ ಅಂತ ಕರಿತೀವಿ. ತಿನ್ನೋದು ಯಾವ್ದಾರ ಆಗ್ಬಹುದು, ಅದು ಅನ್ನನೇ ಆಗ್ಬೇಕು ಅಂತಿಲ್ಲ. ಬೇರೆ ಯಾವುದೇ ತಿನ್ನುವಂತಹ ವಸ್ತು, ಸ್ವೀಟ್ ಅನ್ನು ಅನ್ನ ಅಂತಾರೆ, ಖಾರ ಇನ್ಯಾವ್ದಾರ ವಸ್ತು ಇದ್ರೆ ಅದನ್ನು ಅನ್ನ ಅಂತಾರೆ. ಅನ್ನ ಅಂತಂದ್ರೆ ಅಕ್ಕಿ ಪರಿಣಾಮ ಏನಿದೆ ಅನ್ನ, ಆ ಅನ್ನವನ್ನೇ ಇಲ್ಲ ಅನ್ನ ಅಂತ ಕರೀತಾ ಇಲ್ಲ. ಅನ್ನ ಅಂದ್ರೆ ಎಲ್ಲ ಅನ್ನನೂ ಆಯ್ತು. ಅದು ಇಲ್ಲಿ ಲಕ್ಷ್ಮೀ ದೇವಿಗೆ ಮತ್ತೆ ಆ ಪ್ರಕೃತಿ ಮೂಲ ಜಡತತ್ವಕ್ಕೆ ಅನ್ನ ಅಂತ ಕರೀತಾರೆ. ಯಾಕೆ ಅಂದ್ರೆ ಜನರೆಲ್ಲ ಭೋಗಿಸ್ತಾ ಇದ್ದಾರೆ ಯಾವ್ದನ್ನ, ಅವ್ಯಕ್ತ ತತ್ವವನ್ನ. ಅಂದ್ರೆ ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಯಾಕೆ ಎಲ್ಲ ವಸ್ತುಗಳು ಕೂಡ ಈ ಪಂಚಭೂತಗಳಿಗೆ ಸಂಬಂಧಪಟ್ಟಿದ್ದು. ನಾವು ತಿನ್ನುವಂತಹ ವಸ್ತುಗಳು ಯಾಕೆಂದ್ರೆ ಪಂಚಭೂತಗಳಿಂದಲೇ ಅದರ ಸೃಷ್ಟಿ ಎಲ್ಲ ಆಗಿರೋದು. ಅದರಲ್ಲೂ ಪೃಥ್ವಿಯಲ್ಲಿ ಔಷಧಿಗಳು, ಅಂದ್ರೆ ಧಾನ್ಯಗಳು ಎಲ್ಲ ಕೂಡ ಸಿಗೋದು, ಅಲ್ಲೇ ಬೆಳೆಯೋದು, ಗಿಡ ಮರ ಪ್ರತಿಯೊಂದರಿಂದ ಸಿಗೋದು. ಹೀಗೆ ಮೂಲ ಪ್ರಕೃತಿ ಏನಿದೆ ಅದನ್ನೇ ಎಲ್ಲರೂ ಉಪಭೋಗಿಸ್ತಾರೆ. ಅಂದ್ರೆ ಅದನ್ನ ಆಶ್ರಯಿಸಿಕೊಂಡು ಅದನ್ನೇ ಸ್ವೀಕಾರ ಮಾಡಿ ತಮ್ಮ ದೇಹದ ಪುಷ್ಟಿಯನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಅನ್ನಂ ಅದ್ಯತೆ ಅದನ್ನೆಲ್ಲ ತಿಂತಾರೆ. ಅದಕ್ಕೋಸ್ಕರ ಅದನ್ನ ಅನುಭವಿಸಿ ಇರೋದ್ರಿಂದ ಅನ್ನ ಅಂತ ಕರೀತಾರೆ. ಇನ್ನು ಲಕ್ಷ್ಮೀ ದೇವಿಯನ್ನ ತಗೊಳ್ಬೇಕಾದ್ರೆ ಭಗವಂತನಿಗೆ, ಯಾಕೆ ಭಗವಂತ ಲಕ್ಷ್ಮೀ ದೇವಿಯ ಜೊತೆಗೆ ವಿಹಾರ ಮಾಡ್ತಾನೆ. ಅದನ್ನ ಲಕ್ಷ್ಮೀ ದೇವಿ ಭಗವಂತನಿಗೆ ಉಪಭೋಗ್ಯ ವಸ್ತು. ಈ ರೀತಿಯಲ್ಲಿ ಲಕ್ಷ್ಮೀ ದೇವಿಗೆ ಅನ್ನ ಅಂತ ಕರೀತಾರೆ. ಲಕ್ಷ್ಮೀ ದೇವಿ ಅಭಿಮನ್ಯಮಾನವಾದ, ಅಂದ್ರೆ ಅವಳು ಅಭಿಮಾನಿನಿ ಅಂತ ಅನಿಸ್ಕೊಂಡಿರುವಂತಹ ಜಡತತ್ವ, ಅದಕ್ಕೂ ಅನ್ನ ಅಂತ ಕರೀತಾರೆ. ಈ ಎರಡನ್ನೂ ಮೀರಿ ನಿಂತವನು ಪರಮಾತ್ಮ ಅಂತ ಅಲ್ಲಿ ಹೇಳಿರೋದು. ಹಾಗಾದ್ರೆ ಪುರುಷ ಸೂಕ್ತದಲ್ಲಿ ಯದನ್ನೇನ ತಿರೋಹಾತಿ ಅನ್ನೇನ ಅತಿರೋಹತಿ ಅಂತ ಏನಲ್ಲಿ ಮಾತು ಬಂದಿದೆ. ಅದಕ್ಕೆ ಏನರ್ಥ ಅಂದ್ರೆ ಅನ್ನಂ ಅತ್ಯಗಾತ್ ಅಂತ ಅರ್ಥ. ಅನ್ನೇನ ಅನ್ನೋದನ್ನ ಅನ್ನಂ ಅಂತ ಮಾಡ್ಕೊಳ್ಬೇಕು. ಅನ್ನವನ್ನು ಮೀರಿ ನಿಂತಿರೋದು ಅಂದ್ರೆ ಲಕ್ಷ್ಮಿಯನ್ನು ಮೀರಿ ನಿಂತವನು. ಹಾಗೆ ಲಕ್ಷ್ಮೀ ದೇವಿ ಯಾವುದನ್ನ ನೋಡ್ತಾ ಇದ್ದಾಳೆ, ಯಾವುದರ ಮುಖಾಂತರ ಈ ಜಗತ್ತಿನ ಸೃಷ್ಟಿ ಮಾಡ್ತಾ ಇದ್ದಾಳೆ, ಅಂತ ಪ್ರಕೃತಿ ತತ್ವವನ್ನು ಮೀರಿ ನಿಂತವನು ಪರಮಾತ್ಮ ಅಂತ ಅರ್ಥ. ಅಂದ್ರೆ ಲಕ್ಷ್ಮೀಗಿಂತಲೂ ಉತ್ತಮತ್ವ ಹೇಳಿದಾಗಾಯ್ತು. ವಾಯುದೇವರಿಗಿಂತ ಉತ್ತಮ ಹೇಗೋ ಲಕ್ಷ್ಮೀ ದೇವಿಗಿಂತಲೂ ಉತ್ತಮ ಅನ್ನೋದನ್ನ ಪುರುಷ ಸೂಕ್ತ ಅಲ್ಲಿ ತಿಳಿಸ್ತಾ ಇದೆ. ಹಾಗಾದ್ರೆ ಕೇವಲ ಸಂಸಾರಿಗಳಿಗಿಂತ ಶ್ರೇಷ್ಠತೆ ದೇವರಲ್ಲಿ ಅಷ್ಟೇ ಅಲ್ಲ, ಮುಕ್ತರಲ್ಲಿ ಅದರಲ್ಲೂ ಲಕ್ಷ್ಮೀ ದೇವಿಗಿಂತ ಉತ್ತಮ ಅಂದ್ರೆ ಮುಗ್ದೋಯ್ತಲ್ಲ, ಇನ್ನು ಮುಗೀತು. ಭಗವಂತನ ಸರ್ವೋತ್ತಮತ್ವ ಅದರಲ್ಲೇ ನಮಗ್ ಗೊತ್ತಾಯ್ತು. ಇದು ಅನ್ನಮತ್ಯಗಾತ್, ಅನ್ನವನ್ನು ಮೀರಿ ನಿಂತಿದ್ದಾನೆ ಅನ್ನೋ ಭಾಗಕ್ಕೆ ಅರ್ಥ. ಇನ್ನು ಮುಂದೆ ಮರ್ತ್ಯಂ ಅತ್ಯಗಾತ್ ಅಂದ್ರೆ ಮರ್ತ್ಯನನ್ನು ಮೀರಿ ನಿಂತವನು ಅಂತ. ಮರ್ತ್ಯ ಅಂದ್ರೆ ಮನುಷ್ಯ ಅಂತ ಅರ್ಥ. ಮನುಷ್ಯ ಅಂದ್ರೆ ಜೀವ. ಜೀವರು ಅಂದ್ರೆ ಈ ಬ್ರಹ್ಮದೇವರಿಂದ ಹಿಡಿದು ಎಲ್ಲರನ್ನು ತಗೊಳ್ತಾರೆ. ಅಂದ್ರೆ ಅಲ್ಲಿ ಲಕ್ಷ್ಮೀ ದೇವಿ ಇನ್ನೊಂದು ಗುಂಪು, ಲಕ್ಷ್ಮೀ ದೇವಿದೆ ಒಂದು ಗುಂಪು, ಆ ಗುಂಪಲ್ಲಿ ಇನ್ಯಾರು ಕೂಡ ಇಲ್ಲ, ಲಕ್ಷ್ಮೀ ದೇವಿ ಒಬ್ಬಳೆ. ಇನ್ನು ಇನ್ನೊಂದು ಗುಂಪಿನಲ್ಲಿ ಬ್ರಹ್ಮದೇವರಿಂದ ಹಿಡಿದು ಇನ್ನೆಲ್ಲಾ ಜೀವರು ಕೂಡ ಬರ್ತಾರೆ. ಅವನು ಕ್ಷುದ್ರ ಜೀವರವರೆಗೆ ಬರ್ತಾರೆ ಎಲ್ಲರೂ ಕೂಡ. ಆದ್ರೆ ಬ್ರಹ್ಮದೇವರು ಮೊದಲಿಗೆ, ಅಲ್ಲಿಂದ ಆರಂಭಿಸಿಕೊಂಡು ಕೆಳಮಟ್ಟದ ಜೀವರವರೆಗೆ ಎಲ್ರೂ ಬರ್ತಾರೆ ಇನ್ನೊಂದು ಗುಂಪಿನಲ್ಲಿ. ಈ ಗುಂಪಿನಲ್ಲಿ ಬರೋರಿಗೆ ದೇಹ ಇದೆ, ದೇಹಕ್ಕೆ ನಾಶನೂ ಇದೆ. ಆದ್ರೆ ಕೆಲವ್ರಿಗೆ ದೇಹದ ಪರಿಣಾಮ ಇಲ್ಲ, ಸತ್ವ ರಜೋಗುಣ ಅದಕ್ಕೆಲ್ಲ ಒಳಗಾಗಲ್ಲ. ಈಗ ಬ್ರಹ್ಮದೇವರೇ ಇದ್ದಾರೆ, ಅವ್ರಿಗೆ ಪ್ರಕೃತಿ ಬಂಧ ಇಲ್ಲ. ಪ್ರಕೃತಿ ಇದೆ, ಅದು ಇದ್ದಾಗಷ್ಟೇ, ಅದು ಸುಟ್ಟು ಹೋಗಿರುವಂತ ಬಟ್ಟೆ ತರ ಅಂತ ಹೇಳ್ತಾರೆ. ವಿಲೀನ ಪ್ರಕೃತಿ ದಯ ಅಂತ ನ್ಯಾಯಸುಧಾದಲ್ಲೆಲ್ಲ ಹೇಳ್ತಾರೆ. ಅಂದ್ರೆ ದಗ್ಧ ಪಟಾಯಮಾನ. ಈಗ ಬಟ್ಟೆ ಹಾಕೊಂಡಿರ್ತೀವಿ, ಈಗ ನಾವೆಲ್ಲ ಈ ಪ್ರಕೃತಿ ಬಂಧನಕ್ಕೆ ಸಿಲುಕಿದೀವಿ. ನಮಗೆ ಆವರಕವಾಗಿ ಲಿಂಗ ದೇಹ ಅದು ಎಲ್ಲ ಇದೆ, ಅದೆಲ್ಲ ಗಟ್ಟಿಯಾಗೇ ಇದೆ, ಅದನ್ನ ನಾವು ಹೋಗಿಸ್ಕೊಳ್ಬೇಕು.
ಆದ್ರೆ ಬ್ರಹ್ಮದೇವರಿಗೆಲ್ಲ ಹಾಗಲ್ಲ. ಸುಟ್ಟೋಗಿರೋ ಬಟ್ಟೆ ತರ ಅದು. ಸುಟ್ಟೋಗಿರೋ ಬಟ್ಟೆಯಿಂದ ಏನಾಗ್ಬೇಕು? ಏನಿಲ್ಲ. ಅದಿದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಆ ತರ ಬ್ರಹ್ಮದೇವರಿಗೆಲ್ಲ ಇದೆಯಂತೆ. ಹಾಗಾಗಿ ಅವ್ರಿಗೂ ಕೂಡ ಪ್ರಕೃತಿ ಇದೆ, ಅದೇ ಪ್ರಕೃತಿ ಬಂಧನ ಇಲ್ಲ. ಆ ರೀತಿ ಒಪ್ತಾರೆ. ಹಾಗಾದ್ರೆ ಆ ಪ್ರಕೃತಿ ಕಳ್ಚ್ ಹೋಗ್ಬಿಟ್ಟಿದೆ, ಅವ್ರಿಗೆ ಏನಿಲ್ಲ, ಅದ್ರ ಕಾರ್ಯಕಾರಿ ಅದೇನ್ ಕೆಲಸ ಏನ್ ಮಾಡೋದಿಲ್ಲ. ಅಂತೂ ಅವರು ಜೀವ ಅನ್ನೋ ವರ್ಗದಲ್ಲಿ ಅವರನ್ನು ಸೇರಿಸ್ತಾರೆ. ಆ ಗುಂಪಿನಲ್ಲಿ ಪ್ರಾರಂಭವನ್ನ ಮಾಡ್ತಾರೆ, ಜೀವ ಅಂತ ತಗೊಳ್ತಾರೆ. ಹಾಗಾಗಿ ಈ ಮರ್ತ್ಯಂ ಅಂದ್ರೆ ಪ್ರಕೃತಿಯ ಕಾರ್ಯ, ಪ್ರಕೃತಿಯಿಂದ ಹುಟ್ಟುವಂಥದ್ದು ಯಾವುದು ಅಂದ್ರೆ ಈ ದೇಹ. ಆ ದೇಹವನ್ನು ಹೊಂದಿರೋರು ಯಾರೇ ಆಗ್ಲಿ, ಅಂದ್ರೆ ಮಹತ್ತತ್ವದಿಂದ ಹಿಡಿದು ಎಲ್ರು, ಮಹತ್ತತ್ವದಿಂದ ಹಿಡಿದು ಎಲ್ರು ಅಂದ್ರೆ ಮಹತ್ತತ್ವನೇ ಯಾರಿಗ್ ಶರೀರ? ಬ್ರಹ್ಮದೇವರಿಗೆ ಮಹತ್ತತ್ವ ಶರೀರ. ಅಹಂಕಾರ ತತ್ವ ರುದ್ರದೇವರಿಗೆ ಶರೀರದಂತೆ ಅವೆಲ್ಲ ಇದೆ ಅವ್ರಿಗೆ. ಹಾಗಾಗಿ ಆ ಮಹತ್ತತ್ವದಿಂದ ಆರಂಭಿಸಿಕೊಂಡು ಯಾವ ಯಾವ ಜೀವರಿದ್ದಾರೆ ಎಲ್ಲರನ್ನೂ ಮೀರಿ ನಿಂತವನು ಅಂತ ಅರ್ಥ. ಇದನ್ನ ಮರ್ತ್ಯಂ ಅಂತಂದ್ರೆ ಮರಣಶೀಲಂ ಅಂತ ಅರ್ಥ. ಅಂದ್ರೆ ಅದನ್ನ ತಗೊಂಡ್ರೆ ಅದು ಯಾವತ್ತೂ ಅನಿತ್ಯ, ಅದು ಸಾಯೋದೆ, ಅದು ಯಾವತ್ತೂ ಶಾಶ್ವತ ಉಳಿಯಲ್ಲ. ಮರಣವನ್ನ ಹೊಂದೋರು ಅವರಿಗೆ ಮರ್ತ್ಯರು ಅಂತ ಕರೀತಾರೆ. ಮರ್ತ್ಯ ಅಂದ್ರೆ ಮನುಷ್ಯರು, ಜೀವರು ಅಂತ ಅರ್ಥ. ಯಾರಿಗೆ ಮರಣವೇ ಸ್ವಭಾವನೋ, ಯಾರಿಗೆ ಶಾಶ್ವತತ್ವ ಇಲ್ವೋ, ಯಾವಾಗ್ಲೂ ಇರ್ತಾರೆ ಅಂತ ಇಲ್ವೋ ಅಂದ್ರೆ ಅಭಿಪ್ರಾಯ ಅವರ ದೇಹಕ್ಕೆ ಹೇಳ್ತಾ ಇರೋದು. ಜೀವ ಸ್ವರೂಪಕ್ಕಲ್ಲ, ಯಾವಾಗ್ಲೂ ಅವರ ದೇಹಕ್ಕೆ ಮರಣ ಇದೆ. ಅದನ್ನ ಮರ್ತ್ಯರು ಅಂತ ಅನ್ನಿಸ್ಕೊಳ್ಳುವಂತ ಜೀವರೇನಿದ್ದಾರೆ, ಬ್ರಹ್ಮದೇವರಿಂದ ಹಿಡಿದು ಕೊನೆಯ ಜೀವಿಯವರೆಗೆ ಇವರೆಲ್ಲರನ್ನು ಅತ್ಯಗಾತ್ ಮೀರಿ ನಿಂತವನು ಅಂತ ಅರ್ಥ. ಹೀಗೆ ಇಲ್ಲಿ ಎರಡು ಅಂಶವನ್ನ ತಿಳಿಸಿದ್ರು. ಒಂದು, ಲಕ್ಷ್ಮೀ ದೇವಿಗಿಂತ ಭಗವಂತ ಉತ್ತಮ, ಅದನ್ನ ಅನ್ನವನ್ನ ಮೀರಿ ನಿಂತವನು ಅಂತ ತೋರಿಸಿದ್ರು. ಮತ್ತೊಂದು, ಬ್ರಹ್ಮದೇವರಿಂದ ಹಿಡಿದು ಎಲ್ಲರಿಗಿಂತಲೂ ಉತ್ತಮ ಅಂತ ತೋರಿಸಿದ್ರು. ಇದರಿಂದ ಏನ್ ತೋರಿಸ್ದಾಗಾಯ್ತು ಅಂದ್ರೆ, ನಾವು ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕೇಳ್ತೀವಿ ಪುರುಷೋತ್ತಮ ಯೋಗದಲ್ಲಿ ತಿಳಿಸ್ತಾರಲ್ಲ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೆ ತ್ಯುದಾಹೃತ ಅಂತ ಅಲ್ಲಿ ಮಾತು ಬರುತ್ತೆ. ಅಲ್ಲಿ ಪರಮಾತ್ಮ ಅಂತಂದ್ರೆ ಯಾರನ್ನು ಕರಿತೀವಿ? ದ್ವಾವಿಮೋ ಪುರುಷ. ಈಗ ಎರಡು ರೀತಿ ಜಗತ್ನಲ್ಲಿ ಗುಂಪಿದೆ. ಒಂದು ಲಕ್ಷ್ಮೀ ದೇವಿ ಗುಂಪು, ಮತ್ತೊಂದು ಬ್ರಹ್ಮದೇವರಿಂದ ಹಿಡಿದು ಗುಂಪು. ಒಂದಕ್ಕೆ ಕ್ಷರ ಅಂತ ಕರೀತಾರೆ, ಅಂದ್ರೆ ಬ್ರಹ್ಮದೇವರ ಗುಂಪಿಗೆ ಕ್ಷರ. ಲಕ್ಷ್ಮೀ ದೇವಿ ಏನಿದ್ದಾಳೆ ಅಂತ ಒಂದು ಗುಂಪಿಗೆ ಅಕ್ಷರ ಅಂತ ಕರೀತಾರೆ. ಅಕ್ಷರ ಅಂದ್ರೆ ಲಕ್ಷ್ಮೀ ದೇವಿ, ಅವಳ ದೇಹಕ್ಕೆ ನಾಶ ಇರಲ್ಲ. ಆದ್ರೆ ಲಕ್ಷ್ಮೀ ದೇವಿಯಿಂದ ದೇಹ ಯಾರ್ಯಾರಿಗೆ ಸಿಕ್ತೋ, ಬ್ರಹ್ಮದೇವರಿಂದ ಹಿಡಿದು ಎಲ್ರಿಗೂ ಅವರ ದೇಹಕ್ಕೆಲ್ಲ ನಾಶ ಉಂಟು, ನಾಶ ಇದ್ದೇ ಇದೆ. ಅಂಥ ಕ್ಷರ ಗುಂಪು, ಶರೀರ ಕ್ಷರಣ ನಾಶ ಆಗುವಂತ ಒಂದು ಗುಂಪಿದೆ. ಅಕ್ಷರ ಗುಂಪು ಅಂದ್ರೆ ಲಕ್ಷ್ಮೀ ದೇವಿ. ಈ ಎರಡಕ್ಕಿಂತಲೂ ಉತ್ತಮನಾದವನು ಕ್ಷರಾಕ್ಷರಗಳಿಗಿಂತ ಉತ್ತಮ, ಅಂದ್ರೆ ಅವನು ಪುರುಷೋತ್ತಮ ಪರಮಾತ್ಮ ಅಂತ. ಈ ಅಂಶ ಏನು ಗೀತೆಯಲ್ಲಿ ಬಂದಿದೆ, ಅದೇ ಅಂಶವನ್ನ ಪುರುಷ ಸೂಕ್ತ ವಿವರಣೆ ಮಾಡಿದೆ. ಅದನ್ನ ಭಾಗವತ ವಿಸ್ತಾರವಾಗಿ ಅದನ್ನು ತೋರಿಸ್ಕೊಡ್ತಾ ಇದೆ. ಪುರುಷ ಸೂಕ್ತದಲ್ಲಿ ಈ ಕ್ಷರ ಅಕ್ಷರ ಇಬ್ಬರಿಗಿಂತಲೂ ಅತ್ಯುತ್ತಮ ಭಗವಂತ ಅನ್ನೋ ಅಂಶವನ್ನ ತಿಳಿಸಲಾಗಿದೆ ಅಂತ. ಹೀಗೆ ಪ್ರತಿಯೊಂದು ಗೀತೆಯನ್ನು ತೆಗೆದ್ರು ಅದೇ ವಿಷಯ, ಭಾಗವತ ತೆಗೆದ್ರು ಅದೇ ವಿಷಯ, ಪುರುಷ ಸೂಕ್ತದಲ್ಲೂ ಅದೇ ವಿಷಯ. ಹೀಗೆ ಸಂಗಮ, ಇದು 3 ಸಂಗಮ ಇದೆ ಈ ವಿಷಯದಲ್ಲಿ. ಮಹಿಮೈಷ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ. ಹೀಗೆ ದೇವರನ್ನ ಎಲ್ಲರಿಗಿಂತಲೂ ಅತ್ಯುತ್ತಮ ಅಂತ ತಿಳ್ಕೊಳ್ಬೇಕು ಅನ್ನೋ ವಿಷಯವನ್ನ ಇಲ್ಲಿವರೆಗೆ ತಿಳಿಸಿದ್ರು. ಇಲ್ಲಿ ಯಾದು ಪದ್ಯದಲ್ಲಿ ಸಾರವಾಗಿ ಹೇಳ್ತಾರೆ ಈ ಶ್ಲೋಕದ ಸಾರವನ್ನ. ಅದನ್ನ ನೋಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ತಥಾಚ ಅಯಮರ್ಥ. ಈಗ 17ನೇ ಶ್ಲೋಕದ ಸಾರ ಹೇಳ್ತಾ ಇರೋದು, ನಂತರ 18ನೇ ಶ್ಲೋಕಕ್ಕೆ ಹೋಗೋಣ. 17ನೇ ಶ್ಲೋಕದ ಸಾರ ಏನು ಅಂದ್ರೆ, ಎಲ್ಲರಿಗೂ ಬಂಧಕ ಅಂದ್ರೆ ಎಲ್ಲರನ್ನೂ ಬಂಧನ, ಸಂಸಾರ ಬಂಧನಕ್ಕೆ ಸಿಗಾಕ್ಸೋದು ಯಾವುದು ಅಂದಾಗ ಅವ್ಯಕ್ತ ತತ್ವ ಇದು ಸಿಗಾಕ್ಸೋದು, ಅಂದ್ರೆ ಪ್ರಕೃತಿ ತತ್ವ. ಲಕ್ಷ್ಮೀ ದೇವಿಯಿಂದ ಪ್ರೇರಿತವಾಗಿ ಅವ್ಯಕ್ತ ತತ್ವ ನಮ್ಮೆಲ್ಲರಿಗೂ ಒಂದು ದೇಹ ಕೊಟ್ಟು ನಮ್ಮನ್ನ ಬಂಧನ ಮಾಡ್ಬಿಡತ್ತೆ. ಅಷ್ಟೇ ಅಲ್ಲ, ಈ ಅವ್ಯಕ್ತ ತತ್ವ ಯಾರನ್ನ ಬಂಧಿಸ್ತಾ ಇದೆ? ನಮ್ಮೊಬ್ಬರನ್ನೇ ಅಲ್ಲ, ಬ್ರಹ್ಮದೇವರಿಂದ ಹಿಡಿದು ಅಂತ ಒಂದು ಮಾತು ಬಂತು. ಆದ್ರೆ ಇದಕ್ಕೆ ಅಭಿಪ್ರಾಯ ಪ್ರಕೃತಿ ತತ್ವದಿಂದ ಅವ್ರಿಗೊಂದು ದೇಹ ಇದೆ ಅಷ್ಟೇ ಹೊರತು ಆ ದೇಹದಿಂದ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಸತ್ವರಜೋಗುಣ ತಮೋಗುಣ ಇದು ಪರಿಣಾಮ ಅವ್ರಿಗೆ ಯಾವುದು ಇರಲ್ಲ ಅಂತ ಅರ್ಥ. ಈ ಅವ್ಯಕ್ತ ತತ್ವಕ್ಕಾಗ್ಲಿ, ಅದು ಬಂಧಿಸುವಂತ ಬ್ರಹ್ಮಾದಿಗಳ ಜೀವರ ಗುಂಪಿಗಾಗ್ಲಿ ಎಲ್ಲದಕ್ಕೂ ಸ್ವಾಮಿ ಯಾರು ಅಂದ್ರೆ ಭಗವಂತ. ಹೀಗೆ ಸಂಸಾರದಲ್ಲಿ ಇರೋರ್ಗೆಲ್ಲ ಅವನು ಸ್ವಾಮಿ, ಲಕ್ಷ್ಮೀ ದೇವಿಗೆ ಒಡೆಯ, ಹಾಗೆ ಮುಕ್ತರಿಗೂ ಒಡೆಯ. ಇನ್ನೇನ್ ಹೇಳ್ಬೇಕು? ಜಡ ಪದಾರ್ಥಗಳೆಲ್ಲ ಸೇರ್ಕೊಂಡ್ಬಿಡ್ತು ಅಂತಾನೆ ಅರ್ಥ. ಬದುಕಿರುವಂತಹ ಪ್ರಾಣಿಗಳಿಗಿಂತನೇ ಉತ್ತಮ ಅಂದ್ರೆ ಭಗವಂತ. ಇನ್ಯಾವ ಜಡ ಎಲ್ಲ ಇವರೇ ಸೃಷ್ಟಿ ಮಾಡೋದು, ಅಂದ್ರೆ ಇದ್ಯಾವ ಲೆಕ್ಕ? ಹೀಗೆ ಈ ಪುರುಷ ಸೂಕ್ತದ ಮಹಿಮೆಯಲ್ಲಿ ಏತಾವಾನ್ ಅಸ್ಯ ಮಹಿಮಾ ಅಥೋ ಜಾಯಾಂಶ್ಚ ಪೂರುಷಃ
ಏತಾವಾನ್ ಇಷ್ಟೊಂದು ಮಹಿಮೆ ಇದೆ ಈ ವಿರಾಟ್ ರೂಪಿ ಪರಮಾತ್ಮನ ಮಹಿಮೆ. ಏತಾವಾನ್ ಅಸ್ಯ ಮಹಿಮಾ ಇಷ್ಟೊಂದು ಮಹಿಮೆ ಇದೆ. ಅತಃ ಜ್ಯಾಯಾಂಶ್ಚ ಪೂರುಷಃ ಆದ್ರಿಂದ ಜ್ಯಾಯಾನ್ ಎಲ್ಲರಿಗಿಂತಲೂ ಶ್ರೇಷ್ಠ ಸರ್ವೋತ್ತಮ ಭಗವಂತ ಅಂತ. ನಾವೆಲ್ಲ ಕೇಳ್ತಾ ಇರ್ತೀವಿ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ ಎಲ್ಲ ಹೇಳ್ತಾ ಇರ್ತೀವಲ್ಲ ಜೋರಾಗಿ, ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ. ಈ ತತ್ವಗಳೆಲ್ಲ ಎಲ್ಲೆಲ್ಲಿ ಬಂದಿದೆ ಅಂದ್ರೆ ಇಲ್ಲೆಲ್ಲ ಬಂದಿದೆ. ಪುರುಷ ಸೂಕ್ತದಲ್ಲಿ ಬಂದಿದೆ, ಭಾಗವತಲ್ಲಿ, ಗೀತೆಯಲ್ಲಿ, ಅನುವ್ಯಾಖ್ಯಾನ ಬ್ರಹ್ಮಸೂತ್ರ ನ್ಯಾಯಸುಧೆಗಳಲ್ಲಿ ನೋಡಿದ್ವಿ ನೆನ್ನೆ ಮೊನ್ನೆ ದಿವಸಗಳಲ್ಲೆಲ್ಲ. ಎಲ್ಲ ಉಪನಿಷತ್ತುಗಳಲ್ಲಿ ಬಂದಿದೆ ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವ. ಇಯದಾಮನ ಅಧಿಕರಣದಲ್ಲಿ ಬಂತು. ಹೀಗೆ ಎಲ್ಲ ಕಡೆ ವಾಯುಜೀವೋತ್ತಮತ್ವ ಹರಿಸರ್ವೋತ್ತಮತ್ವ. ಲಕ್ಷ್ಮೀ ದೇವಿಯನ್ನ ಭಗವಂತನ ಜೊತೆಗೆ ಸೇರಿಸ್ಕೊಳ್ತಾ ಇರ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿಯ ಗುಂಪು ಅದೇ ಒಂದ್ ಬೇರೆ. ಪರಮಾತ್ಮ ಒಂದು ಗುಂಪು, ಅವನ್ ಬೇರೆನೆ, ಅವ್ನ್ ಎಲ್ರಿಗಿಂತಲೂ ವಿಲಕ್ಷಣ. ಪರಮಾತ್ಮನ ಬಿಟ್ರೆ ಲಕ್ಷ್ಮಿ, ಲಕ್ಷ್ಮಿಯನ್ನ ಬಿಟ್ರೆ ಬ್ರಹ್ಮದೇವರಿಂದ ಹಿಡಿದು ಒಟ್ಟಿಗೆ ಒಂದು ಗುಂಪು. ಹೀಗೆ ವಿಭಾಗವನ್ನ ಮಾಡಿದ್ದಾರೆ. ಹಾಗಾಗಿ ಕ್ಷರ, ಅಕ್ಷರ, ಕ್ಷರಾಕ್ಷರಗಳಿಗಿಂತ ಉತ್ತಮ ಒಬ್ಬ, ಹೀಗೆ 3 ರೀತಿ ಇದೆ. ಇಷ್ಟನ್ನ ಇಲ್ಲಿ ಪುರುಷ ಸೂಕ್ತದ ವಿವರಣೆಯನ್ನ ಮಾಡ್ತಾ, ಇಂಥ ಭಗವಂತನ ಮಹಿಮೆಯನ್ನ ಯಾರ್ ತಾನೇ ತಿಳಿಲಿಕ್ಕೆ ಸಾಧ್ಯ? ದುರತ್ಯಯ, ಇಷ್ಟೊಂದು ಮಹಿಮೆ ಇರೋ ಭಗವಂತನನ್ನ ಕಷ್ಟ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಬಂತು. ಈ ಮಾತು ಬರ್ತಿದಂಗೆ ಒಂದು ಆಕ್ಷೇಪ ಮಾಡ್ತಾರೆ, ಯಾಕೆ ತಿಳಿಲಿಕ್ಕೆ ಆಗಲ್ಲ? ಜೀವರೆಲ್ಲ ದೇವರ ಅಂಶ ಅಂತಾನೆ ತಾನೇ ಪ್ರಸಿದ್ಧಿ ಅಂತ ಒಂದು ಮಾತು ಹೇಳ್ತಾರೆ. ನಾವೆಲ್ಲ ಈಗ ಅವ್ರು ಇವ್ರ ಅಂಶ, ಈ ದೇವತೆ ಅಂಶ, ಈ ಗುರುಗಳು ಈ ದೇವತೆ ಅಂಶ, ಆ ಗುರುಗಳು ಆ ದೇವತೆಗಳ ಅಂಶ ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಆದ್ರೆ ಜೀವರ ಬಗ್ಗೆನೇ ಒಂದ್ ಮಾತಿದೆ, ಜೀವರೆಲ್ಲ ದೇವರ ಅಂಶ ಅಂತಿದೆ, ಮುಗ್ದೇ ಹೋಯ್ತಲ್ಲ. ನಾವು ಆ ಜೀವ ಈ ಜೀವ, ಈ ಗುರುಗಳು ಆ ಗುರುಗಳು ಯಾವ ದೇವತೆ ಅಂಶ ಅಂತ ವಿಚಾರ ಮಾಡೋರು, ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಾವೆಲ್ಲ ಪರಮಾತ್ಮನ ಅಂಶ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಜೀವರೆಲ್ಲ ಪರಮಾತ್ಮನ ಅಂಶ ಅಂತ ಕರೆದಿದ್ದಾರೆ. ಕರೆದ ಮೇಲೆ ಜೀವರಿಗೆ ಪರಮಾತ್ಮನ ಬಗ್ಗೆ ತಿಳಿಲಿಕ್ಕೆ ಏನ್ ಕಷ್ಟ? ಯಾಕೆ ದೇವರ ಅಂಶ ತಾನೆ ನಾವು, ದೇವರ ಒಂದೊಂದು ಭಾಗಗಳು ನಾವು ಎಲ್ಲ ಜೀವರು. ಆದ್ಮೇಲೆ ನಮಗ್ ದೇವರನ್ನ ತಿಳಿಲಿಕ್ಕೆ ಯಾಕೆ ಕಷ್ಟ? ದೇವರ ಅಂಶನೇ ತಾನೆ ನಾವು, ದೇವರೇ ಅಂತ ಅರ್ಥ, ದೇವರ ಅಂಶ ತಾನೆ ನಾವು ಅಂತ. ಇದು ಎಲ್ಲಿ ಹೇಳಿದ್ದಾರೆ? ನಮಗೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿದೆ. ಮಮ ಏವಾಂಶೋ ಜೀವ ಲೋಕೆ ಜೀವಭೂತ ಸನಾತನಃ ಅಂತ ಕೃಷ್ಣ ಹೇಳ್ತಾನೆ. ಮಮ ಇವ ಅಂಶ ಅಂತ ಹೇಳ್ತಾನೆ, ನನ್ನದೇ ಅಂಶ ಇಡೀ ಜಗತ್ತು ಅಂತ ಹೇಳ್ತಾನೆ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ಮೇಲೆ ಪರಮಾತ್ಮನ ಅಂಶ ಜೀವರಾದ್ಮೇಲೆ ಯಾಕೆ ಪರಮಾತ್ಮನ ಬಗ್ಗೆ ತಿಳಿಲಿಕ್ಕೆ ಕಷ್ಟ ಅಂತ ಹೇಳ್ತೀರಿ? ಏತಾವಾನ್ ಅಸ್ಯ ಮಹಿಮಾ ಅಥೋ ಜ್ಯಾಯಾಂಶ್ಚ ಪುರುಷ, ಯಾಕೆ ಇಷ್ಟೊಂದು ಮಹಿಮೆ ದೇವರಿಗೆ ಅಂತ ಅದನ್ನ ತಿಳ್ಕೊಳ್ಬಹುದು ಸುಲಭವಾಗಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಮಮೈವಾಂಶೋ ಜೀವಲೋಕೆ ಅಂತ, ಹೀಗೆ ಮಮೈವ ಅಂಶ ಅಂತ ಏನು ಈ ಪರಮಾತ್ಮ ಅಂಶ ಅಂತ ಹೇಳಿದಾನೆ, ಇದರ ಅಭಿಪ್ರಾಯ ಏನು ಅದನ್ನ ಸರಿಯಾಗಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳಿದ ಮಾತನ್ನ ಅಲ್ವೇ ಅಲ್ಲ, ಇಲ್ಲೂ ಕೂಡ ಇಲ್ಲಿ ಆಕ್ಷೇಪ ಮಾಡ್ತಾ ಜೀವರೆಲ್ಲ ಪರಮಾತ್ಮನ ಅಂಶ ಅಂದ್ರೆ ಯಾವ ಅರ್ಥದಲ್ಲಿ ಅದು ನಮಗ್ ಗೊತ್ತಿಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಈಗ ಮುಂದೆ ಭಾಗವತದ ಈ ಪದ್ಯದಲ್ಲಿ ತಿಳಿಸ್ತಾರೆ. ಇದು ಯಾವ ಭಾಗದ ವಿವರಣೆ ಅಂತಂದ್ರೆ, ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಬರುತ್ತಲ್ಲ, ಪಾದೋಸ್ಯ ವಿಶ್ವಾಭೂತಾನಿ ಅಂತ. ಎಲ್ಲ ಭೂತಗಳು ಅಸ್ಯ ಪಾದ, ಪಾದ ಅನ್ನೋ ಅಂದ್ರೆ ಕಾಲು ಅಂತ ಅರ್ಥ ಅಲ್ಲ, ಪಾದ ಅನ್ನೋ ಶಬ್ದಕ್ಕೆ ಅಂಶ ಅಂತ ಅರ್ಥ ಇದೆ, ಒಂದು ಭಾಗ ಅಂತ ಅರ್ಥ. ಪಾದ ಅಂದ್ರೆ ಒಂದು ಭಾಗ ಅಂತ ತಗೊಳ್ಳಿ. ಈ ಎಲ್ಲ ವಿಶ್ವಾಭೂತಾನಿ ಸಮಗ್ರ ಭೂತಗಳು ಅಂದ್ರೆ ಅದು ಜಡ ಆಗ್ಬಹುದು ಚೇತನ ಆಗ್ಬಹುದು, ಅಲ್ಲಿ ಭೂತ ಅಂದ್ರೆ ಚೇತನ ಅಂತ ತಗೊಳ್ಳಿ ಉದಾಹರಣೆಗೆ. ಚೇತನ ಏನೇನಿದೆ, ಬದುಕಿರುವಂತಹ ಪ್ರಾಣಿಗಳು ಏನೇನಿದೆ ಎಲ್ಲವೂ ಅಸ್ಯ ಪಾದ ಅಂತ ಪುರುಷ ಸೂಕ್ತದಲ್ಲಿ ಸ್ಪಷ್ಟವಾಗಿ ಎಲ್ಲ ಭಗವಂತನ ಅಂಶ ಅಂತ ಹೇಳಿದಾರಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇವರು ಆ ಪುರುಷ ಸೂಕ್ತದ ಆ ಭಾಗದ ಅಭಿಪ್ರಾಯ ಹಾಗಲ್ಲ, ಮತ್ತೆ ಭಗವದ್ಗೀತೆ ಅಭಿಪ್ರಾಯ ಅದಲ್ಲ ಅನ್ನೋದನ್ನ ಇಲ್ಲಿ ಭಾಗವತದ ಮುಖಾಂತರ ನಾವು ತಿಳ್ಕೊಳ್ಬಹುದು. ಅದ್ ಹೇಗೆ ಅಂತ ನೋಡೋಣ. 18ನೆಯ ಶ್ಲೋಕ. ಪಾದೋಸ್ಯ ಸರ್ವಾಭೂತಾನಿ ಪುಂಸಸ್ಥಿತಿವಿದೋ ವಿದುಃ ಅಮೃತಂ ಕ್ಷೇಮಮಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು. ಈ ಪುರುಷ ಸೂಕ್ತದ
ಅರ್ಥ ಇಲ್ಲಿ ವಿವರಿಸ್ತಾ ಇದ್ದಾರೆ ಭಾಗವತಲ್ಲಿ ಅಂತ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂದ್ರೆ, ಈ ಪಾದೋಸ್ಯ ವಿಶ್ವಾಭೂತಾನಿ ಅಂತ ಅಲ್ಲಿದೆ, ಇಲ್ಲಿ ಪಾದೋಸ್ಯ ಸರ್ವಾಭೂತಾನಿ ಅಂತ ಬರೋದು. ಅಲ್ಲಿ ವಿಶ್ವ ಅನ್ನೋದನ್ನ ತೆಗೆದು ಹಾಗೆ ಹಾಕಿದ್ದಾರೆ, ಸರ್ವ ಅಂತ ಹಾಕಿದ್ದಾರೆ. ವಿಶ್ವ ಅಂದ್ರೆ ಇಡೀ ಅಂತ ಅರ್ಥ, ಇಡೀ ಜಗತ್ತು ಅಂತ. ಆದ್ರೆ ವಿಶ್ವ ಅಂದ್ರೇನೆ ಇಡೀ ಜಗತ್ತು ಅಂತ ಅರ್ಥ ಬಂದ್ಮೇಲೆ ವಿಶ್ವಭೂತಾನಿ ಅಂತ ಯಾಕೆ ಬರ್ಬೇಕು? ವಿಶ್ವಾನಿ ಅಂತ ಸಾಕು. ವಿಶ್ವ ಅಂದ್ರೆ ಇಡೀ ಜಗತ್ತು ಅಂತ ಅಲ್ಲೇ ಸಿಕ್ಬಿಡ್ತಲ್ಲ. ಅಂದ್ರೆ ವಿಶ್ವ ಅನ್ನೋ ಶಬ್ದಕ್ಕಲ್ಲಿ ಎಲ್ಲ ಅಂತ ಇಷ್ಟೇ ಅರ್ಥ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಸರ್ವ ಅಂತ ಹೇಳಿದ್ರು. ಪಾದೋಸ್ಯ ಸರ್ವಾಭೂತಾನಿ ಅದೇ ತರ ಹೇಳಿದ್ದಾರೆ. ಇಡೀ ಈ ಯಾವ ಯಾವ ಭೂತಗಳು ಅಂದ್ರೆ ಲಕ್ಷ್ಮೀದೇವಿ ಹಾಗೆ ಸಮಸ್ತ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಎಲ್ಲ ಜೀವರವರೆಗೆ ಏನೇನಿದ್ದಾರೆ ಇವರೆಲ್ಲ ಅಸ್ಯ ಪಾದ, ಭಗವಂತನ ಪಾದ ಅಂದ್ರೆ ಭಗವಂತನ ಅಂಶ ಅಂತ ಇದೆ. ಆದ್ರೆ ಇದನ್ನ ಜ್ಞಾನಿಗಳು ಹೇಗ್ ತಿಳಿತಾರೆ? ಸ್ಥಿತಿವಿಧ ವಿದುಹು, ಈ ವಿರಾಟ್ ರೂಪಿ ಪರಮಾತ್ಮನ ಈ ಒಂದು ಅಂಶ ಇವರೆಲ್ಲ ಅನ್ನೋ ಅಭಿಪ್ರಾಯ ಏನು ಅಂದ್ರೆ, ಜ್ಞಾನಿಗಳು ಹೀಗ್ ತಿಳಿತಾರೆ. ಸ್ಥಿತಿವಿಧ ಅಂದ್ರೆ ಚೆನ್ನಾಗಿ ದೇವರ ಸ್ಥಿತಿ ಗತಿ, ಅವನು ಹೇಗಿದ್ದಾನೆ, ಅವನ್ ಎಲ್ಲಿ ಹೋಗ್ತಾನೆ, ಅವನ ಬಗ್ಗೆ ಚೆನ್ನಾಗಿ ತಿಳಿದಿರುವಂತಹ ಜ್ಞಾನಿಗಳು ಏನ್ ತಿಳಿಸ್ತಾರೆ ಅಂದ್ರೆ, ಅಮೃತಂ ಕ್ಷೇಮಂ ಅಭಯಂ ಮೂರಿದೆ. ಅಮೃತ, ಕ್ಷೇಮ, ಅಭಯ ಮೂರು ಶಬ್ದ ಇದೆ. ಈ ಮೂರು ಶಬ್ದ ನಮಗೆ ಇದೆಲ್ಲ ಅರ್ಥವನ್ನು ತಿಳಿಸ್ಕೊಡುತ್ತೆ ಅಂತ. ಅದ್ ಹೇಗೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಅದರ ಮಧ್ಯದಲ್ಲಿ ವಿಜಯಧ್ವಜ ತೀರ್ಥರು ಇದನ್ನ ವಿವರಣೆ ಮಾಡ್ತಾರೆ. ಅಂಶ ಅಂತಂದ್ರೆ ಏನು? ಎರಡು ತರ ಅಂಶ ಇರುತ್ತೆ, ಒಂದು ಸ್ವರೂಪಾಂಶ ಮತ್ತೊಂದು ಭಿನ್ನಾಂಶ ಅಂತ. ನಮ್ಗೆ ಇದು ತುಂಬಾ ಸುಲಭ. ಇದೆಲ್ಲ ನಮ್ಗೆ ಸುಧಾ ಇದರಲ್ಲಿ ಅನುವ್ಯಾಖ್ಯಾನ ಹಿಂದೆಲ್ಲ ಬಂದಿದೆ ವಿಚಾರಗಳು. ಇಲ್ಲಿ ಸ್ವರೂಪಾಂಶ ಭಿನ್ನಾಂಶ ಅಂತ ನಮ್ಮ ಶಾಸ್ತ್ರದಲ್ಲಿ ಬಳಸ್ತಾ ಇರ್ತಾರೆ, ಪ್ರಸಿದ್ಧವಾದ ಶಬ್ದ. ಸ್ವರೂಪಾಂಶ ಅಂದ್ರೆ ದೇವರೇ ಸಾಕ್ಷಾತ್ ಅವತಾರ ಎತ್ತೋದು. ಅಂದ್ರೆ ಮತ್ಸ್ಯ, ಕೂರ್ಮ, ವರಾಹ ಯಾವುದನ್ನ ನಾವು ಭಗವಂತನ ಅವತಾರ ಅಂತ ಕರಿತಾ ಇದೀವೋ ಅದನ್ನೆಲ್ಲ ಸ್ವರೂಪ ಅಂಶ, ಭಗವಂತನ ಅಂಶಗಳೇ ಅವೆಲ್ಲ. ಅಂದ್ರೆ ಹೇಗೆ ದೇವರೇ ತನ್ನ ಸ್ವರೂಪವನ್ನೇ ಹೊತ್ಕೊಂಡ್ ಬಂದಿದ್ದು, ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ. ಸಾಕ್ಷಾತ್ ದೇವರೇ ಎಲ್ಲಿ ತಾನು ಅವತಾರವನ್ನ ಎತ್ತಿಕೊಂಡು ಬರ್ತಾನೆ ಅಂಥ ರೂಪಗಳಿಗೆಲ್ಲ ಸ್ವರೂಪಾಂಶ ಅಂತ ಕರೀತಾರೆ. ಸ್ವರೂಪಾಂಶ ಅಂದ್ರೆ ಅದು. ಅಲ್ಲಿ ಭಗವದ್ಗೀತೆಯಲ್ಲಿ ಅಥವಾ ಪುರುಷ ಸೂಕ್ತದಲ್ಲಾಗ್ಲಿ ಎಲ್ಲ ಜೀವರನ್ನ, ಲಕ್ಷ್ಮೀದೇವಿಯನ್ನ ಭಗವಂತನ ಅಂಶ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಭಗವಂತನ ಸ್ವರೂಪಾಂಶ ಅಂತ ಹೇಳಿಲ್ಲ. ಸ್ವರೂಪಾಂಶ ಅಂತ ಹೇಳಿದ್ರೆ ಅದ್ವೈತದ ಪ್ರಕಾರ, ಅದ್ವೈತ ಮತದ ಪ್ರಕಾರ ಹೇಗೆ ಜೀವ ಬ್ರಹ್ಮ ಒಂದೇ ಅಂತ ಹೇಳ್ತಾರೋ ಹಾಗೆ ಅಂತ ಅರ್ಥ ಮಾಡ್ಬೋದಿತ್ತು. ಆದ್ರೆ ಹಾಗೆ ಹೇಳಿಲ್ಲ. ಇಲ್ಲೆಲ್ಲ ಏನ್ ಹೇಳಿದ್ದು? ಭಗವಂತನ ಅಂಶ ಅಷ್ಟೇ ಜೀವರು ಅಂತ ತಿಳಿಸಿದ್ದು. ಮಮೈವ ಅಂಶೋ ಜೀವಲೋಕೆ ಅಂತ ಗೀತೆಯಲ್ಲಿ ಅಂಶ ಅಂತ ಅಷ್ಟೇ ಬಳಸಿದ್ದಾರೆ. ಅದು ಸ್ವರೂಪಾಂಶ ಅಂತ ಅಲ್ಲಿ ಹೇಳಲಿಲ್ಲ. ಹಾಗಾದ್ರೆ ಏನ್ ಅಂಶ ಅಂದ್ರೆ ಭಿನ್ನ ಅಂಶ ಅಂತ ಅರ್ಥ, ಬೇರೆ. ಈಗ ಅವರಿಗೆ ಸಂಬಂಧಪಟ್ಟಿಲ್ಲದು ಅದು ಇನ್ನೊಂದು ಅಂಶ, ಅದಕ್ಕಿಂತ ಬೇರೆ ಅಂಶ, ಅವರೇ ಅಲ್ಲ. ಅಂದ್ರೆ ದೇವರೇ ಅಲ್ಲದ ದೇವರ ಅಂಶ ಅಂತ ಅನ್ನಿಸ್ಕೊಳ್ಳುವಂತ ಕೆಲವು, ಯಾವುದು ಲಕ್ಷ್ಮೀದೇವಿಯಿಂದ ಹಿಡಿದು ಎಲ್ರು. ಅದ್ ಹೇಗ್ ಸಾಧ್ಯ? ದೇವರ ಅಂಶ ಅಂತ ಹೇಗ್ ಕರೆಯೋದು ನಾವು ಎಲ್ಲ ಈ ಜಗತ್ತಿನಲ್ಲಿರುವಂತಹ ಪ್ರಾಣಿಗಳನ್ನ? ಯಾಕೆ ಅಂಶ ಅಂದ್ರೆ ಒಂದು ತುಂಡು. ಈಗ ಬಟ್ಟೆಯಲ್ಲಿ ದಾರಗಳೆಲ್ಲ ಇರುತ್ತೆ, ಬಟ್ಟೆಯಲ್ಲಿರೋ ಒಂದು ದಾರವನ್ನ ಕಿತ್ತ ಆ ಕಡೆ ಹಾಕಿದ್ವಿ, ಆಗ ಬಟ್ಟೆಯಲ್ಲಿರೋ ಈ ದಾರ ಆ ಬಟ್ಟೆಯ ಒಂದು ಅಂಶ, ಅದು ದಾರ ಒಂದಂಶವಾದ ಒಂದು ಭಾಗವಾದ ದಾರವನ್ನ ಆ ಕಡೆ ಕಿತ್ತ ಹಾಕದೆ ಅಂತ ಹೇಳಿದ್ರೆ ಹೌದು ಅದು ಅಂಶ. ಆದ್ರೆ ನಮಗ್ ಸಂಬಂಧಪಡದೇ ಇರೋ ನಮ್ಮ ಅಂಶ ಹೇಗಾಗುತ್ತೆ ಅಂದ್ರೆ, ಈಗ ನಮ್ಮ ಕೈಗಳು, ಈಗ ಕೆಲವ್ರಿಗೆ ಇದು 6 ಬೆರಳಿರತ್ತೆ ಅಂತ ಇಟ್ಕೊಳ್ಳಿ. ಒಂದು ಕೈನಲ್ಲಿ 6ನೇ ಬೆರಳು ಅದನ್ನ ಕಿತ್ ಹಾಕಿ ಆ ಕಡೆ ಹಾಕಿದ್ರು, ಅದ್ ನೆಲದ ಮೇಲೆ ಬಿದ್ದಿತ್ತು ಅಂತ ಇಟ್ಕೊಳ್ಳಿ. ಆ ಕೈ ಬೆರಳು ಏನಿದೆ ಅದು ಈ ಜೀವನ ಅಂಶ ಹೌದೋ ಅಲ್ವೋ? ಹೌದು, ಅಂಶನೇ. ಯಾಕೆಂದ್ರೆ ಅವನಲ್ಲೇ ಇತ್ತಲ್ಲ, ಅದು ಅವಂದೇ, ಅದು ಬೆರಳು 6ನೇ ಬೆರಳು, ಅದನ್ನ ಕಿತ್ ಆ ಕಡೆ ಹಾಕಿದ್ರು. ಅಥವಾ ಇನ್ಯಾವುದೋ ಭಾಗ ಬೆಳ್ಕೊಂಡಿತ್ತು ಅದನ್ನ ಆ ಕಡೆ ಹಾಕಿದ್ರು. ಆದ್ರೆ ಈ ತರ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಯಾಕೆಂದ್ರೆ ಅಲ್ಲಿ ಕಿತ್ತಾಕೋ ಮುಂಚೆ ಅವಂದೇ ಅಂಶ ತಾನೆ, ಆಮೇಲೆ ಕಿತ್ತಾಕಿದ್ದಷ್ಟೇ. ಹಾಗಂದ್ ಕೂಡ ಅದ್ ಬೇರೆ ಏನಲ್ಲ, ಅದು ಒಂದೇ. ಆದ್ರೆ ಇಲ್ಲಿ ಹಾಗಲ್ಲ, ಭಿನ್ನ ಅಂಶ, ಅದು ಬೇರೆನೆ, ಆದ್ರೆ ಭಗವಂತನ ಒಂದು ಅಂಶ. ಯಾಕೆ ಹೀಗೆ ಕರೀತಾರೆ ಅಂದ್ರೆ, ಇದನ್ನ ಅರ್ಥೈಸ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಒಬ್ಬನ ಹತ್ರ ತುಂಬಾ ದುಡ್ಡಿದೆ, ಕೋಟಿ ಗಟ್ಲೆ ಇದೆ ಒಬ್ಬನ ಹತ್ರ. ಇನ್ನೊಬ್ಬನ ಹತ್ರ ತುಂಬಾ ಕಡಿಮೆ, ಒಂದು 10 ರೂಪಾಯಿ 20 ರೂಪಾಯಿ ಅಷ್ಟೇ ಇದೆ. ಅವನಿಗೆ ಹೋಲ್ಸಿದ್ರೆ, ಅವನ ಹತ್ರ ಇರೋ ದುಡ್ಡಿಗೆ ಹೋಲ್ಸಿದ್ರೆ ಇದು ಯಾವ, ಅವನು ದುಡ್ಡಿಗೆ ಇದೊಂದು ಅಂಶ, ಒಂದು ಕಾಲ್ ಭಾಗ ಅಂತ ಹೇಳ್ತೀವಲ್ಲ. ಅಥವಾ ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಎಲ್ಲ ಏನ್ ಪುಣ್ಯ ಸಂಪಾದನೆ ಮಾಡ್ತೀವಿ, ಅದರ 16ನೇ ಒಂದು ಅಂಶ ಅಂತ ಹೇಳ್ತೀವಿ. ಅಂದ್ರೆ ಅಭಿಪ್ರಾಯ, ಸಾಲಗ್ರಾಮ ಪೂಜೆ ಮಾಡಿ ತೀರ್ಥ ಸೇವನೆ ಮಾಡಿದಾಗ ಆ ತೀರ್ಥ ಸೇವನೆ, ಆ ಸಾಲಗ್ರಾಮ ತೀರ್ಥದ ಪ್ರೋಕ್ಷಣೆಯಿಂದ ಏನು ಫಲ ಸಿಗತ್ತೋ
ಆ ಫಲದ 16ನೆಯ ಒಂದು ಅಂಶ ಅಷ್ಟೇ. ಯಾವುದು? ಈ ತೀರ್ಥ ಕ್ಷೇತ್ರಗಳ ಪರ್ಯಟನ ಮಾಡಿದಾಗ ಏನ್ ಬರುತ್ತೋ ಫಲ ಅದು ಅಂತ. ಇದು ಅಂಶ ಅನ್ನೋದಕ್ಕೆ ಇಲ್ಲಿ ಏನರ್ಥ? ಅದರಿಂದ ಸಿಗೋ ಪುಣ್ಯ ತುಂಬಾ ಜಾಸ್ತಿ. ಅದಕ್ಕೆ ಹೋಲಿಸಿದ್ರೆ ಇದು ಯಾವ್ದೋ ಒಂದು ತುಂಡು, ಒಂದು ಅಂಶ ಅಂತ ಹೇಳ್ತೀವಿ. ವಾಸ್ತವಿಕ ಅದಕ್ಕೆ ಇದಕ್ಕೆ ಸಂಬಂಧವೇ ಇಲ್ಲ, ಬೇರೆನೆ. ಅದು ಅದಕ್ಕೆ ಹೋಲಿಸಿದಾಗ ತುಂಬಾ ಚಿಕ್ಕದು ಅನ್ನೋ ಅರ್ಥದಲ್ಲಿ. ಅದೇ ತರ ತುಂಬಾ ಜಾಸ್ತಿ ಇದ್ದಾಗ ಒಬ್ಬನ ಹತ್ರ, ಅವನಿಗೆ ಹೋಲಿಸಿದ್ರೆ ತುಂಬಾ ಚಿಕ್ಕದು ಇವನ ಹತ್ರ ಇರೋದು ಅಂತ. ಬಟ್ ಅವನ ಅಂಶ ಇದಲ್ಲ, ಅವನ ಹತ್ರ ಇರೋ ವಸ್ತು ಇವನ ಹತ್ರ ಇಲ್ಲ, ಆ ವಸ್ತುವಿನ ಅಂಶ ಏನಲ್ಲ ಇದು. ಆದ್ರೆ ಅವನಿಗೆ ಹೋಲಿಸಿದ್ರೆ ಇದೊಂದು ತುಂಡು, ಚಿಕ್ಕದು, ಕಡಿಮೆ ಅನ್ನೋ ಅರ್ಥದಲ್ಲಿ ಈ ಅಂಶ ಶಬ್ದವನ್ನ ಬಳಸಿದ್ದು. ಹಾಗೆ ಇಲ್ಲಿ ದೇವರಿಗೆ ಹೋಲಿಸಿದ್ರೆ ದೇವರಿಗೆ ಒಂದ್ ಅಂಶ ಅಷ್ಟೇ ಲಕ್ಷ್ಮಿ, ಒಂದ್ ಅಂಶ ಈ ಜೀವರೆಲ್ಲ, ಒಂದ್ ಅಂಶ ಈ ಬ್ರಹ್ಮಾದಿ ದೇವತೆಗಳಂದ್ರೆ ತುಂಬಾ ಚಿಕ್ಕವರು. ದೇವರ ಮಹಿಮೆ ಅಗಾಧ. ಆ ಅಗಾಧ ಮಹಿಮೆ ಇರೋ ದೇವರನ್ನು ಹೋಲಿಸಿದ್ರೆ ಎಲ್ಲ ಇವರೆಲ್ಲ ಒಂದೊಂದು ಅಂಶ ಅಷ್ಟೇ ಅಂತ. ಈ ಅಭಿಪ್ರಾಯದಲ್ಲಿ ಎಲ್ಲಾ ಕಡೆ ಗೀತೆಯಲ್ಲಿ, ಇಲ್ಲಿ ಮತ್ತೊಂದು ಪುರುಷ ಸೂಕ್ತದಲ್ಲೆಲ್ಲ ಈ ಅಂಶ ಅನ್ನೋದರ ವಿವರಣೆ ಬಂದಿದೆ ಅಂತ. ಅದನ್ನ ನಾವು ಇದ್ರ ಜೊತೆಗೆ ಸೇರಿಸ್ಕೊಂಡಾಗ ನಮ್ಗೆ ಅರ್ಥ ಆಗತ್ತೆ. ಇಲ್ಲೂ ಕೂಡ ಇನ್ನೂ ಉದಾಹರಣೆಗಳನ್ನ ಕೊಡ್ತಾರೆ, ಇನ್ನೂ ಬಹಳ ಚೆನ್ನಾಗಿರೋ ಉದಾಹರಣೆ ಕೊಡ್ತಾರೆ ಈ ಟಿಪ್ಪಣಿಗಳಲ್ಲಿ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.